ದಯವಿಟ್ಟು ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಚಿಕ್ಕ ವಯಸ್ಸಿಂದನೂ ಇದೇ ವಟಾರದಲ್ಲಿ ಹುಟ್ಟು ಬೆಳೆದಿದ್ದೀನಿ. ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ನಾನು ಹೊರಗೆ ಬಂದರೆ ನೀವೇ ನನ್ನ ಬಂಧು ಬಳಗ ಎಲ್ಲ ಆಂಟಿ. ನೀವೆಲ್ಲರೂ ನನ್ನವರೇ ಅಂತ ನಾನು ಬೆಳೆದು ಬಿಟ್ಟಿದ್ದೀನಿ. ಆಂಟಿ, ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಅದನ್ನು ಹೇಳಿ. ಸಾಧ್ಯವಾದರೆ ಅದನ್ನು ಮರ್ತು ಬಿಡಿ. ಅದು ಬಿಟ್ಟು ಮನ್ಸಿಗೆ ನೋವಾಗೋ ಥರ ಚುಚ್ಚಿ ಮಾತ್ರ ಮಾತಾಡಬೇಡಿ ಆಂಟಿ. ಅಮ್ಮ, ಬಾ ಇಲ್ಲಿ, ಬಾ ಇಲ್ಲಿ. ಆಂಟಿ, ಯಾವ ಮಕ್ಕಳು ಕೂಡ ತನ್ನ ಅಪ್ಪ ಅಮ್ಮಂಗೆ ಅವಮಾನ ಆಗೋದನ್ನ ಸಹಿಸಲ್ಲ ಆಂಟಿ. ನೀವಿಷ್ಟು ದಿನ ನಮ್ಮ ಅಪ್ಪ ಅಮ್ಮಂಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದೀರಾ. ಆದರೆ ಅವರು ಒಂದೇ ಒಂದು ದಿನ ನಿಮ್ಗಳ ಬಗ್ಗೆ ಕೆಟ್ಟದಾಗ ನನ್ನ ಹತ್ರ ಮಾತಾಡಿಲ್ಲ, ಗೊತ್ತಾ ಆಂಟಿ? ಹಲೋ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಪ್ಲೀಸ್ ಅಂಕಲ್, ಎಲ್ಲ ಅರ್ಥ ಆದರೂ ಅರ್ಥ ಆಗದಿರೋರ ಥರ ಆ್ಯಕ್ಟ್ ಮಾಡಬೇಡಿ. ನಾನು ಸಂಪತ್ನ ಮದುವೆ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಹಿನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವೆಲ್ಲ ಒಂದೇ ವಟಾರದಲ್ಲಿ ಇದ್ದೀವಿ ಅನ್ನೋದಕ್ಕೆ ಏನು ಅರ್ಥ ಅಂಕಲ್? ನಾವೇನು ಮನಸ್ಸಲ್ಲಿ ಕಹಿ ಇಟ್ಕೊಂಡು ಮಾತಾಡ್ತಿಲ್ಲಮ್ಮ. ಪ್ಲೀಸ್ ಅಂಕಲ್, ನಾನಿಲ್ಲಿ ವಾದ ಮಾಡೋದಕ್ಕೆ ಬಂದಿಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ ಬಂದಿದ್ದೀನಿ. ನನಗೊಬ್ಳೇ ಒಬ್ಳು ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ರಮ್ಯಾ. ಚಿಕ್ಕ ವಯಸ್ಸಿಂದನೂ ನಾವಿಬ್ರು ಹಾಗೇ ಇದ್ದೀವಿ ಅಂಕಲ್. ನಮ್ಮಿಬ್ರು ಮಧ್ಯ ಇವತ್ತಿಗೂ ಕೂಡ ಒಂದೇ ಒಂದು ಜಗಳ ಕೂಡ ಬಂದಿಲ್ಲ. ನಮ್ಮ ಮನೇಲಿ ನಾನು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಆದರೆ ನೀವ್ಯಾಕೆ ಅಂಕಲ್ ನನ್ನನ್ನು ಬೇರೆಯವಳ ಥರ ನೋಡ್ತಿದ್ದೀರಾ? ನೋಡಮ್ಮ, ನೀನು ಈ ಚಿಕ್ಕ ವಯಸ್ಸಲ್ಲೇ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದನ್ನು ಕಲ್ತಿದ್ಯಾ, ಹಾಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದನ್ನು ಕಲ್ತಿದ್ಯಾ. ಇದಕ್ಕೆಲ್ಲ ಯಾರ ಸ್ಫೂರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಪ್ಪಂಗೆ ಗೊತ್ತಿಲ್ಲ ಪಾಪ. ನಿಮ್ಮ ಈ ಹೈ ಲೆವೆಲ್ ಕಾಂಟ್ಯಾಕ್ಟಲ್ಲಿರೋ ವಿದ್ಯೆಗಳನ್ನು ನಿಮ್ಮಲ್ಲೇ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಒಂದಲ್ಲ ಎರಡಲ್ಲ 3ನೇ ಮದುವೆ ಪ್ರಯತ್ನನೂ ಮಣ್ಣು ಮುಕ್ಕತ್ತೆ, ನೆನಪಿರಲಿ. ಅನು, ನೀನು ಇಲ್ಲೇನು ಮಾಡ್ತಿದ್ಯಾ? ನಾ ಹೇಳಿವಾಗಲೇ ಮನೆಗೆ ಹೋಗು ಅಂತ. ನಿಮ್ಮ ಮನೇಲಿ ಪ್ರೀತಿ ಇದೆ ಕಣೆ, ಕಷ್ಟದಲ್ಲಿ ಒಬ್ರಿಗೊಬ್ರು ಹೆಗ್ಲು ಕೊಡೋ ಗುಣ ಇದೆ. ಅದಕ್ಕೆ ನೀನು ಒಳ್ಳೆ ಮಾತುಗಳನ್ನೇ ಆಡ್ತೀಯ, ಚೆನ್ನಾಗಿರೋಣ ಅಂತಲೂ ಕೇಳ್ತಿದ್ಯಾ. ಆದರೆ ಇಲ್ಲಿ ಇದಕ್ಕೆಲ್ಲ ಬೆಲೆ ಇಲ್ಲ ಅಂತ ನಿನ್ಗೆ ಇವಾಗ ಗೊತ್ತಾಯ್ತು ಅಲ್ವಾ? ಹೋಗು ಮನೆಗೆ. ನೋಡು ಅನು, ಇನ್ನೊಂದು ನಿಮಿಷ ನೀನು ಇಲ್ಲಿದ್ರು ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನು ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹೋಗು ಅನು. ಆಂಟಿ, ಅನುನ್ ಕರ್ಕೊಂಡೋಗಿ. ಅಂಕಲ್, ಇನ್ಮೇಲೆ ನೀವೇನೇ ಆಡ್ಕೊಳ್ಳೋದಿದ್ರು, ಏನೇ ಅವಮಾನ ಮಾಡೋದಿದ್ರು ನೇರವಾಗಿ ನನ್ನ ಹತ್ರ ಮಾತಾಡಿ. ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ಮಾತ್ರ ನೋಯಿಸ್ಬೇಡಿ. ಇಂಥವ್ರ ಕಣ್ಣಲ್ಲಿ ನೀರು ಹಾಕ್ಸ್ತಿರಲ್ಲ, ನಿಮ್ಗೆ ಒಳ್ಳೇದಾಗಲ್ಲ. ಅನಂತ ವ್ರತ ಮಹಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿ ತಿಳಿದುಕೊಂಡ ಸಾಯಂದೇವನು ಗುರುವಿನ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸಿದನು. ಶ್ರದ್ಧಾಭಕ್ತಿಗಳಿಂದ ಅನಂತ ವ್ರತವನ್ನು ಆಚರಿಸಿ ಏಕಾಂತ ಭಕ್ತರು ಮಾತ್ರ ತ್ರಿಕಾಲಗಳಲ್ಲಿಯೂ ಸಂಗಮ ಸ್ನಾನಕ್ಕೆ ಹೋಗಿ ಬರುತ್ತಿದ್ದರು. ಗಾಣಗಾಪುರ ಕ್ಷೇತ್ರ ಮಹಿಮೆ ಎಂದಿಗೂ ಕಡಿಮೆಯಾಗಲಿಲ್ಲ. ಮೊದಲಿನಂತೆ ಶ್ರೀ ಗುರುಗಳು ಔದುಂಬರ ತೀರದಲ್ಲಿ ಅನುಗ್ರಹಿಸಿದರು. ಪಾದುಕೆಗಳು ನಂಬಿದ ಭಕ್ತರನ್ನು ಕಾಪಾಡುತ್ತಿದ್ದವು. ಶ್ರೀಗುರು ಚರಿತ್ರೆಯ ಮಹಿಮೆ ಅಪಾರವಾದುದು.
ಮಹತ್ವವೆಂಬ ಶ್ರೀಗುರು ಚರಿತ್ರೆಯ 52ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಪ್ಪ, ಸುಬ್ಬು, ಅಪ್ಪ, ಆರ್ಯ ಸರಿಂದ ಒಂದ್ ಮೆಸೇಜು ಬಂದಿಲ್ಲ. ಅಂಥದ್ದು ಏನ್ ಮಾತಾಗಿದೆ ಇವರಿಬ್ರು ಮಧ್ಯೆ? ಏನು ಮಾತಾಡದೆ ಕೂತ್ರೆ ಅಪ್ಪನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗಲ್ಲ. ಸುಬ್ಬು, ಅನು, ಟೀ ತಗೊಮ್ಮ. ಅಪ್ಪ, ಚಿಯರ್ಸ್. ಬಿಸಿ ಬಿಸಿ ಇದೆ ಅಪ್ಪ, ಈಗ್ಲೇ ಕುಡೀರಿ. ಒಂದ್ ಸಿಪ್ ನಾಲ್ಗೆಗೆ ತಾಕಿದ್ರೆ ಸಾಕು, ಜೋಶ್ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ.